ಹಿರಿಯ IAS ಅಧಿಕಾರಿಗಳ ಮುಖದ ಮೇಲೆ ಫೈಲ್ ಎಸೆದಿರೋದನ್ನು ನೋಡಿದ್ದೇನೆ ನಾನು. ಕಪಾಳ ಹೊಡೆದಿರೋದನ್ನು ನೋಡಿದ್ದೀನಿ. ಕೆಲವೊಂದು ರಿಪೋರ್ಟ್ ಆಗೋದಿಲ್ಲ. ಆಮೇಲೆ ಅನೇಕ ಹಿರಿಯ IPS ಆಫೀಸರ್ಗಳು ಪ್ರೆಷರಲ್ಲಿ ಬರ್ತಾರೆ, ಆತ್ಮಹತ್ಯೆಗೆ ಹೋಗ್ತಾರೆ. ಕೆಲವೊಬ್ರು DSPಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. 18 ಜನ ಆತ್ಮಹತ್ಯೆ ಮಾಡಿದ್ರು, ಕಣ್ಣೆದುರುಗಡೆ ಇದೆಯಲ್ಲ ಸರ್. ಮಾಡಿದ್ರೆ ಏನು ಮಾಡಿಲ್ಲ ಸರ್. ಮಾತಾಡೋದು ಕೇಳಿಸ್ಕೊಳ್ಳಿ ಕಾನ್ಸೆಪ್ಟ್. ಏನ್ ಮಾಡಿದ್ರು? ಅದನ್ನ ಹೇಳ್ತಾ ಇದ್ದೇನೆ. ಅಲ್ಲ, ಮಹಿಳೆ ಒಂದು ಗ್ರಂಥಪಾಲಕಿ, ಈ ಮಹಿಳೆಯರನ್ನ ಎಷ್ಟು ಮಹಿಳೆ ಅತ್ಯಾಚಾರ ಆಯ್ತು ಮೇಡಮ್, ಎಷ್ಟು ಮಹಿಳೆಯರ ಬಗ್ಗೆ ಇಷ್ಟು ಕೇವಲವಾಗಿ ಮಾತಾಯ್ತು. ಇದು ಎವಿಡೆಂಟ್ ನೋಡಿ. ನೀವು ಒಂದು ಕೇವಲ ಇದು ಕಾಂಗ್ರೆಸ್ ಬಿಜೆಪಿ ಅಲ್ಲ, ಇದು ಕಾಂಗ್ರೆಸ್, ಇದು ಬಿಜೆಪಿ ಕಾಂಗ್ರೆಸ್ ಅಲ್ಲ. ಮೇಡಮ್ ಅವರು ಕಾಂಗ್ರೆಸ್ ಸರ್ಕಾರವನ್ನು ಸಮರ್ಥಿಸಿ, ಇದು ಬಿಜೆಪಿ ಕಾಂಗ್ರೆಸ್ ವಿಚಾರ ಅಲ್ಲ. ಅಟ್ ದ ಸೇಮ್ ಟೈಮ್ ಸಿಟಿ ರವಿ ಅವರ ಮೇಲೆ MLC ರವಿಕುಮಾರ್ ಅವರ ಮೇಲೂ ಕ್ರಮ ಆಗಿಲ್ಲ. ತನ್ನ ಮೊಮ್ಮಗಳ ವಯಸ್ಸಿನ ತನ್ನ ಮೊಮ್ಮಗಳ ವಯಸ್ಸಿನ ಹುಡುಗಿಯ ಬಗ್ಗೆ ನಿಮ್ಮ ರಮೇಶ್ ಜಾರಕಿಹೊಳಿ ಮಾತಾಡಿದ್ದು ಯಾವ ತರ ಮಾತಾಡಿದ್ದು? ಯಾವ ತರ ಮಾತಾಡಿದ್ದು? ತಪ್ಪು ಯಾರೇ ಮಾಡ್ಲಿ, ಅದೇ ಮೊದಲು ನಮ್ಮ ರಾಜಕೀಯ ಸಂಸ್ಕೃತಿ ಸರಿ ಹೋಗ್ಬೇಕಿದೆ. ನಮ್ಮ ರಾಜಕೀಯ ಸಂಸ್ಕೃತಿ ಸರಿ ಹೋಗ್ಬೇಕಿದೆ. ನಮ್ಮ ರಾಜಕೀಯ ಯಾಕಂದ್ರೆ ಒಬ್ಬ ಅಧಿಕಾರಿಯನ್ನ ಒತ್ತಡದಲ್ಲಿ ಹಾಕೋದು ಬಹಳ ಸರಳ ಕೆಲಸ. ಒಬ್ಬ ಮಂತ್ರಿಗೆ, ಶಾಸಕನಿಗೆ ಅಧಿಕಾರದಲ್ಲಿರುವಾಗ ಕೆಲವೊಂದು ವಿಚಾರದಲ್ಲಿ ಹೇಳಕ್ಕಾಗೋದಿಲ್ಲ ಸದನದವ್ರಿಗೆ. ಇಟ್ ವೆರಿ ಈಸಿಲಿ ಯು ಕ್ಯಾನ್ ಪುಟ್ ಹಿಮ್ ಅಂಡರ್ ಪ್ರೆಷರ್, ವೆರಿ ಈಸಿಲಿ. ಯಾಕಂದ್ರೆ ನಿಮಗೆ ಟ್ರಾನ್ಸ್ಫರ್ ಆಗ್ಬೇಕಂದ್ರೆ ನೀವು ಒಬ್ಬ ಶಾಸಕನ ಹತ್ರ ಹೋಗ್ಬೇಕು, ಪೋಸ್ಟಿಂಗ್ ಹೋಗ್ಬೇಕು, ಎಲ್ಲದಕ್ಕೂ ನೀವು ಡಿಪೆಂಡ್ ಆಗಿರ್ತೀರಿ. ಅಲ್ಲಿ ನಾಳೆ ದಿನ ಅಲ್ಲಿ ಸರಿಯಾಗಿ ನೀವು ಕೆಲಸ ಮಾಡ್ಬೇಕಂದ್ರೆ ಇವ್ರು ಸಹಕಾರ ಬೇಕಾಗುತ್ತೆ. ಇವ್ರು ವಿರೋಧ ಹಾಕೊಂಡು ನಾವು ಕೆಲಸ ಮಾಡೋಕ್ಕಾಗೋದಿಲ್ಲ. ಇಷ್ಟೆಲ್ಲ ಒತ್ತಡಗಳು ಇರೋರನ್ನ ನೀವು ಒತ್ತಡಕ್ಕೆ ಹಾಕೋದು ದೊಡ್ಡ ಕೆಲಸ ಅಲ್ವೇ ಅಲ್ಲ. ಆದ್ರೆ ಇಲ್ಲಿ ಒಂದು ರೀತಿಯ ಆ ಒಂದು ಇಂಟರ್ ಡಿಪೆಂಡೆನ್ಸ್ ಇರೋದ್ರಿಂದ ಸ್ವಲ್ಪ ಮನುಷ್ಯತ್ವದಿಂದ ಭಯ ಮಾಡಬೇಕಾಗ್ತದೆ. ಅದು ಬಿಜೆಪಿ ನಾಯಕನೇ ಆಗಲಿ, ಕಾಂಗ್ರೆಸ್ ಆಗಲಿ, JDS ನಾಯಕರೇ ಆಗಲಿ. How do I expect any leader to throw a file at the face of an IAS officer? ಯಾವ ಮುಖ್ಯಮಂತ್ರಿ ಒಬ್ಬ ASP ನಮ್ಮ ಯಾರು ನಾರಾಯಣ ಬರ್ಮಣಿ ಅವ್ರನ್ನ ಹೊಡೆಯಕ್ಕೆ ಹೋಗ್ತಾರೆ? ವಾಟ್ ಕೈಂಡ್ ಆಫ್ CM? ಆ ವಿಜುವಲ್ that visual sends a certain signal. ಅದು ನಿಮ್ಮ ಕೆಳಮಟ್ಟದ ನಾಯಕರುಗಳಿಗೆ ಮತ್ತು ಕೆಳಗಿನ ಅಧಿಕಾರಿಗಳಿಗೆ ಒಂದು ಸಿಗ್ನಲ್ ಕೊಡ್ತದೆ. ಒಬ್ಬ IAS ಅಧಿಕಾರಿ ಮುಖದ ಮೇಲೆ ಫೈಲ್ ಎಸೆದಿದ್ದು ನೋಡಿದ ತಕ್ಷಣ ಅದೊಂದು ಸಿಗ್ನಲ್ ಹೋಗುತ್ತೆ. ನಿಮ್ಗೆ ಯಾವ ರೀತಿಯ ಸಂಸ್ಕೃತಿ ಇದೆ ಅಂತೇಳಿ. ದೇವೇಗೌಡರು ಮೊಟ್ಟ ಮೊದಲು ಕುಮಾರಸ್ವಾಮಿ ಅವರು CM ಆದಾಗ ನಾವೆಲ್ಲ ಬರ್ದಿರೋದು ಇದು. ಆಗ ಹೇಳಿದ್ದು ಅದನ್ನ ಕುಮಾರ್ ಸರ್ ಸಲಹೆ ಕೊಟ್ಟಿದ್ದು, ಅಧಿಕಾರಿಗಳು ಒಂಥರ ಕತ್ತೆ ತರ ಒದ್ದು ಕೆಲಸ ತಗೊಳ್ಳೋ, ಆಫ್ ದ ರೆಕಾರ್ಡ್ ಸಲಹೆಗಳು ಇವು, ಒದ್ದು ಕೆಲಸ ತಗೋಬೇಕು. ಈ ರೀತಿಯ ಕಲ್ಚರ್ ಬಿಲ್ಡ್ ಆದ್ಮೇಲೆ ಮತ್ತೆ ಇದೆಲ್ಲ ಗೊತ್ತಿದ್ದು ಅಧಿಕಾರಿಗಳು ಕೆಲಸ ಮಾಡುವಾಗ ಒಬ್ಬ ಜನಪ್ರತಿನಿಧಿ, ಇಲ್ಲಿ ಬ್ಯಾನರ್ ವಿಚಾರ ಮಾತಾಡ್ತಿದ್ವಿ ನಾವು. ಇಟ್ಸ್ ವೆರಿ ಸಿಂಪಲ್ ಥಿಂಗ್. ಬ್ಯಾನರ್ ಗೈಡ್ಲೈನ್ಸ್ ಪ್ರಕಾರ ಯಾರು ಬ್ಯಾನರ್ ಪರ್ಮಿಷನ್ ತಗೊಂಡಿಲ್ಲ. ಬಳ್ಳಾರಿಯಲ್ಲಿ ಇಲ್ಲ, ಇದರಲ್ಲಿ ಶಿಡ್ಲಘಟ್ಟದಲ್ಲಿ ಪರ್ಮಿಷನ್ ಇಲ್ಲ. ಆದ್ರೂ ಅಧಿಕಾರಿಗಳು ಏನೋ ಒಂದು ಕಾರ್ಯಕ್ರಮದ ಸಹಕಾರ ಕೊಡ್ತಿದ್ದಾರೆ. ಹೇಗೆ ಬಿಹೇವ್ ಮಾಡ್ಬೇಕು ನಾವು? ಅದಕ್ಕೋಸ್ಕರನೇ ಇಲ್ಲಿ ಏನಾಗುತ್ತೆ, ಕಾನೂನಾತ್ಮಕವಾಗಿ ಕೂಡ ನಾವು ಬಹಳ ಸ್ಟ್ರಿಕ್ಟ್ ಕಾನೂನು ಮಾಡಿದ್ರು ಕೂಡ ಅದು ದುರುಪಯೋಗ ಆಗುತ್ತೆ. ಸ್ವಲ್ಪ ಲಿಬರಲ್ ಆಗಿದ್ರು ಕೂಡ ಈ ತರ ದುರುಪಯೋಗ ಆಗುತ್ತೆ. ಬೇಸಿಕಲಿ ಐ ಕಮ್ ಬ್ಯಾಕ್ ಟು ದ ಸೇಮ್ ಥಿಂಗ್. ಇಟ್ ಈಸ್ ಪ್ರಾಬ್ಲಮ್ ಆಫ್ ಕಲ್ಚರ್ ಅಂಡ್ ಪೊಲಿಟಿಕಲ್ ಕಲ್ಚರ್. ನಾವು ಯಾರನ್ನ ನಾವು ಆಯ್ಕೆ ಮಾಡಿ ಕಳಿಸ್ತಾ ಇದ್ದೇವೆ, ಆ ವ್ಯಕ್ತಿಯ ಏನು ನಡವಳಿಕೆ ಏನು ಇದೇ ನಮ್ಮ ರೇಣುಕಾಚಾರ್ಯ ಮುಂದೆ ಇದ್ದಾರೆ. ಇವ್ರ ಮೇಲೂ ಒಂದು ಮಹಿಳೆ ವಿಚಾರದಲ್ಲಿ ಸ್ಕ್ಯಾಂಡಲ್ ಆಗಿದೆ. ಯಾಕೆ ಹೀಗಾಗ್ತಾ ಇದೆ? ಆ ಸಂಸ್ಕೃತಿ ಬೇಕಲ್ವಾ? ಆ ಸಂಸ್ಕೃತಿ ಇಲ್ಲದೆ ಹೋದ್ರೆ ಸರಳ ಈಗ ವಿರೋಧ ಪಕ್ಷವನ್ನು ನಾವು ಟೀಕೆ ಮಾಡೋದು. ಬಟ್ ವಾಟ್ ಅಬೌಟ್ ಮೈ ಓನ್ ಹೋಮ್? ವಾಟ್ ಅಬೌಟ್ ಅವರ್ ಕಲ್ಚರ್? ವಾಟ್ ಕಲ್ಚರ್ ವಿ ಆರ್ ಬಿಲ್ಡಿಂಗ್? ಈಗ ಒಬ್ಬ ರಾಜಕಾರಣಿ ಹಿರಿಯ IAS ಅಧಿಕಾರಿಗಳ ಮುಖದ ಮೇಲೆ ಫೈಲ್ ಎಸೆದಿರೋದನ್ನು ನೋಡಿದ್ದೇನೆ ನಾನು. ಕಪಾಳ ಹೊಡೆದಿರೋದನ್ನು ನೋಡಿದ್ದೀನಿ. ಕೆಲವೊಂದು ರಿಪೋರ್ಟ್ ಆಗೋದಿಲ್ಲ. ಆಮೇಲೆ ಅನೇಕ ಹಿರಿಯ IPS ಆಫೀಸರ್ಗಳು ಪ್ರೆಷರಲ್ಲಿ ಬರ್ತಾರೆ, ಆತ್ಮಹತ್ಯೆಗೆ ಹೋಗ್ತಾರೆ. ಕೆಲವೊಬ್ರು DSPಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. 18 ಜನ ಆತ್ಮಹತ್ಯೆ ಮಾಡಿದ್ರು, ಕಣ್ಣೆದುರುಗಡೆ ಇದೆಯಲ್ಲ ಸರ್. ಮಾಡಿದ್ರೆ ಏನು ಮಾಡಿಲ್ಲ ಸರ್. ಮಾತಾಡೋದು ಕೇಳಿಸ್ಕೊಳ್ಳಿ ಕಾನ್ಸೆಪ್ಟ್. ಅದನ್ನ ಹೇಳ್ತಾ ಇದ್ದೇನೆ. ಅಲ್ಲ, ಮಹಿಳೆ ಒಂದು ಗ್ರಂಥಪಾಲಕಿ, ಈ ಮಹಿಳೆಯರನ್ನ ಎಷ್ಟು ಮಹಿಳೆ ಅತ್ಯಾಚಾರ ಆಯ್ತು ಮೇಡಮ್, ಎಷ್ಟು ಮಹಿಳೆಯರ ಬಗ್ಗೆ ಇಷ್ಟು ಕೇವಲವಾಗಿ ಮಾತಾಯ್ತು. ಇದು ಎವಿಡೆಂಟ್ ನೋಡಿ. ನೀವು ಒಂದು ಕೇವಲ ಇದು ಕಾಂಗ್ರೆಸ್ ಬಿಜೆಪಿ ಅಲ್ಲ, ಇದು ಕಾಂಗ್ರೆಸ್, ಇದು ಬಿಜೆಪಿ ಕಾಂಗ್ರೆಸ್ ಅಲ್ಲ. ಮೇಡಮ್ ಅವರು ಕಾಂಗ್ರೆಸ್ ಸರ್ಕಾರವನ್ನು ಸಮರ್ಥಿಸಿ, ಇದು ಬಿಜೆಪಿ ಕಾಂಗ್ರೆಸ್ ವಿಚಾರ ಅಲ್ಲ. ಅಟ್ ದ ಸೇಮ್ ಟೈಮ್ ಸಿಟಿ ರವಿ ಅವರ ಮೇಲೆ MLC ರವಿಕುಮಾರ್ ಅವರ ಮೇಲೂ ಕ್ರಮ ಆಗಿಲ್ಲ. ತನ್ನ ಮೊಮ್ಮಗಳ ವಯಸ್ಸಿನ ತನ್ನ ಮೊಮ್ಮಗಳ ವಯಸ್ಸಿನ ಹುಡುಗಿಯ ಬಗ್ಗೆ ನಿಮ್ಮ ರಮೇಶ್ ಜಾರಕಿಹೊಳಿ ಮಾತಾಡಿದ್ದು ಯಾವ ತರ ಮಾತಾಡಿದ್ದು?
ನೋಡಿ ಯಾವ ತರ ಸರ್, ಮಾತಾಡಿದ್ದು ತಪ್ಪು ಯಾರೇ ಮಾಡ್ಲಿ ಮಹಿಳೆಯರ ಅದನ್ನ ಬಗ್ಗೆ ಹೇಳ್ತಾ ಅವ್ರ ಇದ್ದೀನಿ. ಅದು ಮಕ್ಕಳ ಹೇಳಿ. ಒಳಗೆ ಅದು ಅಧಿಕಾರಿ ಮುಖ್ಯವಾಗಿ. ಇದೆಯಲ್ಲ, ಯಾಕೆ ಸುಮ್ನೆ ಇದ್ರಿ? ನಾವೇನು ಅದ್ರ ಬಗ್ಗೆ ಮಾತಾಡ್ತಿಲ್ಲ. ಅದೇ ಮುಖ್ಯ ನಾನು ರೀ. ಮಾತಾಡೋದು ಮಹಿಳೆಯರಿಗೆ ಮೊದಲು ರಕ್ಷಣೆ ನಿಮ್ಮ ಇದೆಯಾ? ಮೊದಲು ನಮ್ಮ ಮಹಿಳೆಯರು ರಾಜಕೀಯ ಈ ತರ ಸಂಸ್ಕೃತಿ ಮಾತನ್ನ ಸರಿ ಹೋಗ್ಬೇಕಿದೆ. ಕೇಳಿಸ್ಕೋಬೇಕಾ? ನಮ್ಮ ಆಯ್ತು, ರಾಜಕೀಯ ಅವ್ರು ಸಂಸ್ಕೃತಿ complete ಸರಿ ಮಾಡಿ, ಹೋಗ್ಬೇಕಿದೆ. complete ಮಾಡಿ. ನಮ್ಮ ರಾಜಕೀಯ ಯಾಕಂದ್ರೆ ಒಬ್ಬ ಅಧಿಕಾರಿಯನ್ನ ಒತ್ತಡದಲ್ಲಿ ಹಾಕೋದು ಬಹಳ ಸರಳ ಕೆಲಸ. ಒಬ್ಬ ಮಂತ್ರಿಗೆ ಶಾಸಕನಿಗೆ ಅಧಿಕಾರದಲ್ಲಿರುವಾಗ ಕೆಲವೊಂದು ವಿಚಾರದಲ್ಲಿ ಹೇಳಕ್ಕಾಗೋದಿಲ್ಲ ಸದನದವ್ರಿಗೆ. ಇಟ್ ವೆರಿ ಈಸಿಲಿ ಕ್ಯಾನ್ ಪುಟ್ ಇಮ್ ಅಂಡರ್ ಪ್ರೆಷರ್, ವೆರಿ ಈಸಿಲಿ. ಯಾಕಂದ್ರೆ ನಿಮಗೆ ಟ್ರಾನ್ಸ್ಫರ್ ಆಗ್ಬೇಕಂದ್ರೆ ನೀವು ಒಬ್ಬ ಶಾಸಕನ ಹತ್ರ ಹೋಗ್ಬೇಕು, ಪೋಸ್ಟಿಂಗ್ ಹೋಗ್ಬೇಕು, ಎಲ್ಲದಕ್ಕೂ ನೀವು ಡಿಪೆಂಡ್ ಆಗಿರ್ತೀರಿ. ಅಲ್ಲಿ ನಾಳೆ ದಿನ ಅಲ್ಲಿ ಸರಿಯಾಗಿ ನೀವು ಕೆಲಸ ಮಾಡ್ಬೇಕಂದ್ರೆ ಇವ್ರು ಸಹಕಾರ ಬೇಕಾಗುತ್ತೆ. ಇವ್ರು ವಿರೋಧ ಹಾಕೊಂಡು ನಾವು ಕೆಲಸ ಮಾಡೋಕ್ಕಾಗೋದಿಲ್ಲ. ಇಷ್ಟೆಲ್ಲ ಒತ್ತಡಗಳು ಇರೋರ್ನ ನೀವು ಒತ್ತಡಕ್ಕೆ ಹಾಕೋ ದೊಡ್ಡ ಕೆಲಸ ಅಲ್ವೇ ಅಲ್ಲ. ಆದ್ರೆ ಇಲ್ಲಿ ಒಂದು ರೀತಿಯ ಆ ಒಂದು ಇಂಟರ್ ಡಿಪೆಂಡೆನ್ಸ್ ಇರೋದ್ರಿಂದ ಸ್ವಲ್ಪ ಮನುಷ್ಯತ್ವದಿಂದ ಭಯ ಮಾಡಬೇಕಾಗ್ತದೆ. ಅದು ಬಿಜೆಪಿ ನಾಯಕನೇ ಆಗಲಿ, ಕಾಂಗ್ರೆಸ್ ಆಗಲಿ, JDS ನಾಯಕರೇ ಆಗಲಿ. ಹೌ ಡು ಐ ಎಕ್ಸ್ಪೆಕ್ಟ್ ಎನಿ ಲೀಡರ್ ಟು ಥ್ರೋ ಫೈಲ್ ಅಟ್ ದ ಫೇಸ್ ಆಫ್ ಅನ್ IAS ಆಫೀಸರ್? ಯಾವ ಮುಖ್ಯಮಂತ್ರಿ ಒಬ್ಬ ASP ನಮ್ಮ ಯಾರು ನಾರಾಯಣ ಬರ್ಮಣಿ ಅವ್ರನ್ನ ಹೊಡೆಯಕ್ಕೆ ಹೋಗ್ತಾರೆ? ವಾಟ್ ಕೈಂಡ್ ಆಫ್ CM? ಆ ವಿಜುವಲ್ ದಟ್ ವಿಜುವಲ್ ಸೆಂಡ್ಸ್ ಅ ಸರ್ಟನ್ ಸಿಗ್ನಲ್. ಅದು ನಿಮ್ಮ ಕೆಳಮಟ್ಟದ ನಾಯಕರುಗಳಿಗೆ ಮತ್ತು ಕೆಳಗಿನ ಅಧಿಕಾರಿಗಳಿಗೆ ಒಂದು ಸಿಗ್ನಲ್ ಕೊಡ್ತದೆ. ಒಬ್ಬ IAS ಅಧಿಕಾರಿ ಮುಖದ ಮೇಲೆ ಫೈಲ್ ಎಸೆದಿದ್ದು ನೋಡಿದ ತಕ್ಷಣ ಅದೊಂದು ಸಿಗ್ನಲ್ ಹೋಗುತ್ತೆ. ನಿಮ್ಗೆ ಯಾವ ರೀತಿಯ ಸಂಸ್ಕೃತಿ ಇದೆ ಅಂತೇಳಿ. ದೇವೇಗೌಡರು ಮೊಟ್ಟ ಮೊದಲು ಕುಮಾರಸ್ವಾಮಿ ಅವರು CM ಆದಾಗ ನಾವೆಲ್ಲ ಬರೆದಿರೋದು ಇದು. ಆಗ ಹೇಳಿದ್ದು ಅದನ್ನ ಕುಮಾರಸ್ವಾಮಿ ಸಲಹೆ ಕೊಟ್ಟಿದ್ದು, ಅಧಿಕಾರಿಗಳು ಒಂಥರ ಕತ್ತೆ ತರ ಒದ್ದು ಕೆಲಸ ತಗೊಳ್ಳೋ, ಆಫ್ ದ ರೆಕಾರ್ಡ್ ಸಲಹೆಗಳು ಇವು, ಒದ್ದು ಕೆಲಸ ತಗೋಬೇಕು. ಈ ರೀತಿಯ ಕಲ್ಚರ್ ಬಿಲ್ಡ್ ಆದ್ಮೇಲೆ ಮತ್ತೆ ಇದೆಲ್ಲ ಗೊತ್ತಿದ್ದು ಅಧಿಕಾರಿಗಳು ಕೆಲಸ ಮಾಡುವಾಗ ಒಬ್ಬ ಜನಪ್ರತಿನಿಧಿ, ಇಲ್ಲಿ ಬ್ಯಾನರ್ ವಿಚಾರ ಮಾತಾಡ್ತಿದ್ವಿ ನಾವು. ಇಟ್ಸ್ ವೆರಿ ಸಿಂಪಲ್ ಥಿಂಗ್. ಬ್ಯಾನರ್ ಗೈಡ್ಲೈನ್ಸ್ ಪ್ರಕಾರ ಯಾರು ಬ್ಯಾನರ್ ಪರ್ಮಿಷನ್ ತಗೊಂಡಿಲ್ಲ. ಬಳ್ಳಾರಿಯಲ್ಲಿ ಇಲ್ಲ, ಇದರಲ್ಲಿ ಶಿಡ್ಲಘಟ್ಟದಲ್ಲಿ ಪರ್ಮಿಷನ್ ಇಲ್ಲ. ಆದ್ರೂ ಅಧಿಕಾರಿಗಳು ಏನೋ ಒಂದು ಕಾರ್ಯಕ್ರಮದ ಸಹಕಾರ ಕೊಡ್ತಿದ್ದಾರೆ. ಹೇಗೆ ಬಿಹೇವ್ ಮಾಡ್ಬೇಕು ನಾವು? ಅದಕ್ಕೋಸ್ಕರನೇ ಇಲ್ಲಿ ಏನಾಗುತ್ತೆ, ಕಾನೂನಾತ್ಮಕವಾಗಿ ಕೂಡ ನಾವು ಬಹಳ ಸ್ಟ್ರಿಕ್ಟ್ ಕಾನೂನು ಮಾಡಿದ್ರು ಕೂಡ ಅದು ದುರುಪಯೋಗ ಆಗುತ್ತೆ. ಸ್ವಲ್ಪ ಲಿಬರಲ್ ಆಗಿದ್ರು ಕೂಡ ಈ ತರ ದುರುಪಯೋಗ ಆಗುತ್ತೆ. ಬೇಸಿಕಲಿ ಐ ಕಮ್ ಬ್ಯಾಕ್ ಟು ದ ಸೇಮ್ ಥಿಂಗ್. ಇಟ್ ಈಸ್ ಪ್ರಾಬ್ಲಮ್ ಆಫ್ ಕಲ್ಚರ್ ಅಂಡ್ ಪೊಲಿಟಿಕಲ್ ಕಲ್ಚರ್. ನಾವು ಯಾರನ್ನ ನಾವು ಆಯ್ಕೆ ಮಾಡಿ ಕಳಿಸ್ತಾ ಇದ್ದೇವೆ, ಆ ವ್ಯಕ್ತಿಯ ಏನು ನಡವಳಿಕೆ ಏನು ಇದೇ ನಮ್ಮ ರೇಣುಕಾಚಾರ್ಯ ಮುಂದೆ ಇದ್ದಾರೆ. ಇವ್ರ ಮೇಲೂ ಒಂದು ಮಹಿಳೆ ವಿಚಾರದಲ್ಲಿ ಸ್ಕ್ಯಾಂಡಲ್ ಆಗಿದೆ. ಯಾಕೆ ಹೀಗಾಗ್ತಾ ಇದೆ? ಆ ಸಂಸ್ಕೃತಿ ಬೇಕಲ್ವಾ? ಆ ಸಂಸ್ಕೃತಿ ಇಲ್ಲದೆ ಹೋದ್ರೆ ಸರಳ ಈಗ ವಿರೋಧ ಪಕ್ಷವನ್ನು ನಾವು ಟೀಕೆ ಮಾಡೋದು. ಬಟ್ ವಾಟ್ ಅಬೌಟ್ ಮೈ ಓನ್ ಹೋಮ್? ವಾಟ್ ಅಬೌಟ್ ಅವರ್ ಕಲ್ಚರ್? ವಾಟ್ ಕಲ್ಚರ್ ವಿ ಆರ್ ಬಿಲ್ಡಿಂಗ್? ಈಗ ಒಬ್ಬ ರಾಜಕಾರಣಿ ಹಿರಿಯ IAS ಅಧಿಕಾರಿಗಳ ಮುಖದ ಮೇಲೆ ಫೈಲ್ ಎಸೆದಿರೋದನ್ನ ನೋಡಿದ್ದೇನೆ ನಾನು. ಕಪಾಳ ಹೊಡೆದಿರೋದನ್ನ ನೋಡಿದ್ದೀನಿ. ಕೆಲವೊಂದು ರಿಪೋರ್ಟ್ ಆಗೋದಿಲ್ಲ. ಆಮೇಲೆ ಅನೇಕ ಹಿರಿಯ IPS ಆಫೀಸರ್ಗಳು ಪ್ರೆಷರ್ ಅಲ್ಲಿ ಬರ್ತಾರೆ, ಆತ್ಮಹತ್ಯೆಗೆ ಹೋಗ್ತಾರೆ. ಕೆಲವೊಬ್ರು BSPಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. 18 ಜನ ಆತ್ಮಹತ್ಯೆ ಮಾಡಿದ್ರು. ಕಣ್ಣೆದುರುಗಡೆ ಇದೆಯಲ್ಲ ಸರ್. ಮಾಡಿದ್ರೆ ಏನು ಮಾಡಿಲ್ಲಲ್ಲ ಸರ್. ಮಾತಾಡೋದು ಕೇಳಿಸ್ಕೊಳ್ಳಿ. ಅದನ್ನ ಹೇಳ್ತಾ ಇದ್ದೇನೆ. ಅಲ್ಲ, ಮಹಿಳೆ ಒಂದು ಗ್ರಂಥಪಾಲಕಿ, ಎಷ್ಟು ಮಹಿಳೆ ಅತ್ಯಾಚಾರ ಆಯ್ತು ಮೇಡಮ್, ಎಷ್ಟು ಮಹಿಳೆಯರ ಬಗ್ಗೆ ಇಷ್ಟು ಕೇವಲವಾಗಿ ಮಾತಾಯ್ತು. ಇದು ನೀವು ಒಂದು ಕೇವಲ ಇದು ಕಾಂಗ್ರೆಸ್ ಬಿಜೆಪಿ ಅಲ್ಲ, ಇದು ಕಾಂಗ್ರೆಸ್, ಇದು ಬಿಜೆಪಿ ಕಾಂಗ್ರೆಸ್ ಅಲ್ಲ. ಮೇಡಮ್ ಅವರು ಕಾಂಗ್ರೆಸ್ ಸರ್ಕಾರವನ್ನು ಸಮರ್ಥಿಸಿಕೊಂಡು ಇದು ಬಿಜೆಪಿ ಕಾಂಗ್ರೆಸ್ ವಿಚಾರ ಅಲ್ಲ. ಅಟ್ ದ ಸೇಮ್ ಟೈಮ್ ಸಿಟಿ ರವಿ ಅವ್ರ ಮೇಲೆ MLC ರವಿಕುಮಾರ್ ಅವ್ರ ಮೇಲೂ ಕ್ರಮ ಆಗಿಲ್ಲ. ತನ್ನ ಮೊಮ್ಮಗಳ ವಯಸ್ಸಿನ ಹುಡುಗಿಯ ಬಗ್ಗೆ ನಿಮ್ಮ ರಮೇಶ್ ಜಾರಕಿಹೊಳಿ ಮಾತಾಡಿದ್ದು ಯಾವ ತರ ಮಾತಾಡಿದ್ದು? ಯಾವ ತರ ಮಾತಾಡಿದ್ದು? ತಪ್ಪು ಯಾರೇ ಮಾಡ್ಲಿ ಮಹಿಳೆಯರ ಬಗ್ಗೆ ಅವ್ರ ಮಕ್ಕಳ ಒಳಗೆ ಅಧಿಕಾರಿ ಇದೆಯಲ್ಲ, ಯಾಕೆ ಸುಮ್ನೆ ಇದ್ರಿ? ನಾವೇನು ಅದ್ರ ಬಗ್ಗೆ ಮಾತಾಡ್ತಿಲ್ಲ. ನಾನು ಮಾತಾಡೋದು ಮಹಿಳೆಯರಿಗೆ ರಕ್ಷಣೆ ಇದೆಯಾ? ಮೊದಲು ನಮ್ಮ ರಾಜಕೀಯ ಸಂಸ್ಕೃತಿ ಸರಿ ಹೋಗ್ಬೇಕಿದೆ. ನಮ್ಮ ರಾಜಕೀಯ ಸಂಸ್ಕೃತಿ ಸರಿ ಹೋಗ್ಬೇಕಿದೆ. ನಮ್ಮ ರಾಜಕೀಯ ಯಾಕಂದ್ರೆ ಒಬ್ಬ ಅಧಿಕಾರಿಯನ್ನ ಒತ್ತಡದಲ್ಲಿ ಹಾಕೋದು ಬಹಳ ಸರಳ ಕೆಲಸ. ಒಬ್ಬ ಮಂತ್ರಿಗೆ ಶಾಸಕನಿಗೆ ಅಧಿಕಾರದಲ್ಲಿರುವಾಗ ಕೆಲವೊಂದು ವಿಚಾರದಲ್ಲಿ ಹೇಳಕ್ಕಾಗೋದಿಲ್ಲ ಸದನದವ್ರಿಗೆ. ಇಟ್ ವೆರಿ ಈಸಿಲಿ ಕ್ಯಾನ್ ಪುಟ್ ಇಮ್ ಅಂಡರ್ ಪ್ರೆಷರ್, ವೆರಿ ಈಸಿಲಿ. ಯಾಕಂದ್ರೆ ನಿಮಗೆ ಟ್ರಾನ್ಸ್ಫರ್ ಆಗ್ಬೇಕಂದ್ರೆ ನೀವು ಒಬ್ಬ ಶಾಸಕನ ಹತ್ರ ಹೋಗ್ಬೇಕು, ಪೋಸ್ಟಿಂಗ್ ಹೋಗ್ಬೇಕು, ಎಲ್ಲದಕ್ಕೂ ನೀವು ಡಿಪೆಂಡ್ ಆಗಿರ್ತೀರಿ. ಅಲ್ಲಿ ನಾಳೆ ದಿನ ಅಲ್ಲಿ ಸರಿಯಾಗಿ ನೀವು ಕೆಲಸ ಮಾಡ್ಬೇಕಂದ್ರೆ ಇವ್ರು ಸಹಕಾರ ಬೇಕಾಗುತ್ತೆ. ಇವ್ರು ವಿರೋಧ ಹಾಕೊಂಡು ನಾವು ಕೆಲಸ ಮಾಡೋಕ್ಕಾಗೋದಿಲ್ಲ. ಇಷ್ಟೆಲ್ಲ ಒತ್ತಡಗಳು ಇರೋರ್ನ ನೀವು ಒತ್ತಡಕ್ಕೆ ಹಾಕೋ ದೊಡ್ಡ ಕೆಲಸ ಅಲ್ವೇ ಅಲ್ಲ. ಆದ್ರೆ ಇಲ್ಲಿ ಒಂದು ರೀತಿಯ ಆ ಒಂದು ಇಂಟರ್ ಡಿಪೆಂಡೆನ್ಸ್ ಇರೋದ್ರಿಂದ ಸ್ವಲ್ಪ ಮನುಷ್ಯತ್ವದಿಂದ ಭಯ ಮಾಡಬೇಕಾಗ್ತದೆ. ಅದು ಬಿಜೆಪಿ ನಾಯಕನೇ ಆಗಲಿ, ಕಾಂಗ್ರೆಸ್ ಆಗಲಿ, JDS ನಾಯಕರೇ ಆಗಲಿ. ಹೌ ಡು ಐ ಎಕ್ಸ್ಪೆಕ್ಟ್ ಎನಿ ಲೀಡರ್ ಟು ಥ್ರೋ ಫೈಲ್ ಅಟ್ ದ ಫೇಸ್ ಆಫ್ ಅನ್ IAS ಆಫೀಸರ್? ಯಾವ ಮುಖ್ಯಮಂತ್ರಿ ಒಬ್ಬ ASP ನಮ್ಮ ಯಾರು ನಾರಾಯಣ ಬರ್ಮಣಿ ಅವ್ರನ್ನ ಹೊಡೆಯಕ್ಕೆ ಹೋಗ್ತಾರೆ? ವಾಟ್ ಕೈಂಡ್ ಆಫ್ CM? ಆ ವಿಜುವಲ್ ದಟ್ ವಿಜುವಲ್ ಸೆಂಡ್ಸ್ ಅ ಸರ್ಟನ್ ಸಿಗ್ನಲ್.
ಅದು ನಿಮ್ಮ ಕೆಳಮಟ್ಟದ ನಾಯಕರುಗಳಿಗೆ ಮತ್ತು ಕೆಳಗಿನ ಅಧಿಕಾರಿಗಳಿಗೆ ಒಂದು ಸಿಗ್ನಲ್ ಕೊಡ್ತದೆ. ಒಬ್ಬ IAS ಅಧಿಕಾರಿ ಮುಖದ ಮೇಲೆ ಫೈಲ್ ಎಸೆದಿದ್ದು ನೋಡಿದ ತಕ್ಷಣ ಅದೊಂದು ಸಿಗ್ನಲ್ ಹೋಗುತ್ತೆ ನಿಮ್ಗೆ ಯಾವ ರೀತಿಯ ಸಂಸ್ಕೃತಿ ಇದೆ ಅಂತೇಳಿ. ದೇವೇಗೌಡರು ಮೊಟ್ಟ ಮೊದಲು ಕುಮಾರಸ್ವಾಮಿ ಅವರು CM ಆದಾಗ ನಾವೆಲ್ಲ ಬರ್ದಿರೋದು ಇದು. ಆಗ ಹೇಳಿದ್ದು ಅದನ್ನ ಕುಮಾರ್ ಸರ್ ಸಲಹೆ ಕೊಟ್ಟಿದ್ದು, ಅಧಿಕಾರಿಗಳು ಒಂಥರ ಕತ್ತೆ ತರ ಒದ್ದು ಕೆಲಸ ತಗೊಳ್ಳೋ, ಆಫ್ ದ ರೆಕಾರ್ಡ್ ಸಲಹೆಗಳು ಇವು, ಒದ್ದು ಕೆಲಸ ತಗೋಬೇಕು. ಈ ರೀತಿಯ ಕಲ್ಚರ್ ಬಿಲ್ಡ್ ಆದ್ಮೇಲೆ ಮತ್ತೆ ಇದೆಲ್ಲ ಗೊತ್ತಿದ್ದು ಅಧಿಕಾರಿಗಳು ಕೆಲಸ ಮಾಡುವಾಗ ಒಬ್ಬ ಜನಪ್ರತಿನಿಧಿ, ಇಲ್ಲಿ ಬ್ಯಾನರ್ ವಿಚಾರ ಮಾತಾಡ್ತಿದ್ವಿ ನಾವು, ಇಟ್ಸ್ ವೆರಿ ಸಿಂಪಲ್ ಥಿಂಗ್. ಬ್ಯಾನರ್ ಗೈಡ್ಲೈನ್ಸ್ ಪ್ರಕಾರ ಯಾರು ಬ್ಯಾನರ್ ಪರ್ಮಿಷನ್ ತಗೊಂಡಿಲ್ಲ, ಬಳ್ಳಾರಿಯಲ್ಲಿ ಇಲ್ಲ, ಇದರಲ್ಲಿ ಶಿಡ್ಲಘಟ್ಟದಲ್ಲಿ ಪರ್ಮಿಷನ್ ಇಲ್ಲ. ಆದರೂ ಅಧಿಕಾರಿಗಳು ಏನೋ ಒಂದು ಕಾರ್ಯಕ್ರಮದ ಸಹಕಾರ ಕೊಡ್ತಿದ್ದಾರೆ. ಹೇಗೆ ಬಿಹೇವ್ ಮಾಡ್ಬೇಕು ನಾವು? ಅದಕ್ಕೋಸ್ಕರನೇ ಇಲ್ಲಿ ಏನಾಗುತ್ತೆ, ಕಾನೂನಾತ್ಮಕವಾಗಿ ಕೂಡ ನಾವು ಭಾಳ ಸ್ಟ್ರಿಕ್ಟ್ ಕಾನೂನು ಮಾಡಿದ್ರು ಕೂಡ ಅದು ದುರುಪಯೋಗ ಆಗುತ್ತೆ. ಸ್ವಲ್ಪ ಲಿಬರಲ್ ಆಗಿದ್ರು ಕೂಡ ಈ ಥರ ದುರುಪಯೋಗ ಆಗುತ್ತೆ. ಬೇಸಿಕಲಿ ಐ ಕಮ್ ಬ್ಯಾಕ್ ಟು ದ ಸೇಮ್ ಥಿಂಗ್. ಇಟ್ ಈಸ್ ಪ್ರಾಬ್ಲಮ್ ಆಫ್ ಕಲ್ಚರ್ ಅಂಡ್ ಪೊಲಿಟಿಕಲ್ ಕಲ್ಚರ್. ನಾವು ಯಾರನ್ನ ನಾವು ಆಯ್ಕೆ ಮಾಡಿ ಕಳಿಸ್ತಾ ಇದ್ದೇವೆ, ಆ ವ್ಯಕ್ತಿಯ ಏನು ನಡವಳಿಕೆ ಏನು ಇದೇ ನಮ್ಮ ರೇಣುಕಾಚಾರ್ಯ ಮುಂದೆ ಇದ್ದಾರೆ, ಇವ್ರ ಮೇಲೂ ಒಂದು ಮಹಿಳೆ ವಿಚಾರದಲ್ಲಿ ಸ್ಕ್ಯಾಂಡಲ್ ಆಗಿದೆ. ಯಾಕೆ ಹೀಗಾಗ್ತಾ ಇದೆ? ಆ ಸಂಸ್ಕೃತಿ ಬೇಕಲ್ವಾ? ಆ ಸಂಸ್ಕೃತಿ ಇಲ್ಲದೆ ಹೋದ್ರೆ ಸರಳ ಈಗ ವಿರೋಧ ಪಕ್ಷವನ್ನು ನಾವು ಟೀಕೆ ಮಾಡೋದು. ಬಟ್ ವಾಟ್ ಅಬೌಟ್ ಮೈ ಓನ್ ಹೋಮ್? ವಾಟ್ ಅಬೌಟ್ ಅವರ್ ಕಲ್ಚರ್? ವಾಟ್ ಕಲ್ಚರ್ ವಿ ಆರ್ ಬಿಲ್ಡಿಂಗ್? ಈಗ ಒಬ್ಬ ರಾಜಕಾರಣಿ